ಎಲ್ಲರಿಗೂ ನಮಸ್ಕಾರ. ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಪಾಠದಲ್ಲಿ ಎನ್ ಟರ್ಮ್ಸ್ ಮೇಲೆ ಒಂದಷ್ಟು ಕ್ಲಾಸಲ್ಲಿ 10 ಪ್ರಾಬ್ಲಮ್ಸನ್ನು ಬಿಡಿಸಿದ್ವಿ, ಇನ್ನೊಂದಷ್ಟು ಕ್ಲಾಸಲ್ಲಿ 10 ಪ್ರಾಬ್ಲಮ್ಸನ್ನು ಬಿಡಿಸಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಸಮ್ ಆಫ್ ಎನ್ ಟರ್ಮ್ಸ್ ಅನ್ನೋ ಟಾಪಿಕ್ ಮೇಲೆ ಒಂದಷ್ಟು ಫಾರ್ಮುಲಾಸು ಮತ್ತು ಪ್ರಾಬ್ಲಮ್ಸನ್ನು ಮಾಡೋಣ. ಸೊ ಮೊದಲನೇದು ಹೀಗಿದೆ: ಶ್ರೇಣಿಯ ಎನ್ ಪದಗಳ ಮೊತ್ತ, ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್. ಸೊ ಮೊದಲನೇ ಫಾರ್ಮುಲಾ ಏನಿದೆ ಅಂದರೆ ಎಸ್ ಎನ್ನ ಏನಂತ ಬರ್ಕೊತೀವಿ, A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಸೊ ಆನ್ ಅಪ್ ಟು AN. ಸೊ ಎಸ್ ಎನ್ ಇಸ್ ಈಕ್ವಲ್ ಟು A1ನ A, A2ನ A ಪ್ಲಸ್ ಟಿ, A3ನ A ಪ್ಲಸ್ 2D, ಸೊ ಆನ್ A ಪ್ಲಸ್ ಎನ್ ಮೈನಸ್ 1 ಇಂಟು ಟಿ. ಸೊ ಇದಕ್ಕೆ ಈಕ್ವೇಷನ್ ನಂಬರ್ 1 ಕೊಡಿ. ನೆಕ್ಸ್ಟ್ ಇದನ್ನೇ ರಿವರ್ಸ್ ಆಗಿ ಬರ್ಕೊಂಡಾಗ ಏನಾಗ್ತದೆ, ರಿವರ್ಸ್ ಬೈ ಈಕ್ವೇಷನ್ ನಂಬರ್ 1. ಎಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ 2 ಇಂಟು ಡಿ, ಸೊ ಆನ್ a plus 2d, a plus d plus a. So this is the given equation number. Let's add equation number 1 and 2. So equation number na 1 ಮತ್ತೆ add ಮಾಡಿದಾಗ LHS ಏನಾಗ್ತದೆ, SN plus SN, SN plus SN ಆಗ್ತದೆ. ಈ ಕಡೆ ಏನಾಗ್ತದೆ, a plus a ಎಷ್ಟಾಗ್ತದೆ, 2a, 2a ಪ್ಲಸ್ ಎನ್ ಮೈನಸ್ 1d ಪ್ಲಸ್ ಎಲ್ಲಾನು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಸೊ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದೇ ಥರ ಬರ್ತದೆ. ಸೊ ಇಲ್ಲಿ ನೋಡ್ರಿ, ಇದು ಏನಿದೆ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟು ಟೈಮ್ಸ್ ಇದೆ, n ಟೈಮ್ಸ್ ರಿಪೀಟ್ ಆಗ್ತದೆ, n ಟೈಮ್ಸ್. ಸೊ ಆದ್ದರಿಂದ ಏನು ಬರ್ತೈತಿ, n ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಟಿ ಅಂತ ಬರ್ತದೆ. ಸೊ n ಇಸ್ ದ ನಂಬರ್ ಆಫ್ ದ ಟೈಮ್ಸ್, n ಟೈಮ್ಸ್. ಇಲ್ಲಿ ಎಸ್ ಪ್ಲಸ್ ಎಸ್ ಎನ್ ಏನಾಯಿತು, 2SN ಆಯಿತು. ಸೊ SN ಇಸ್ ಈಕ್ವಲ್ ಟು n ಬೈ 2, 2 ಇಲ್ಲಿ ಶಿಫ್ಟ್ ಮಾಡಿದ್ರೆ n ಬೈ 2 ಇಂಟು 2a ಪ್ಲಸ್ n minus 1 into d. So this is the first formula of the sum of n terms. Just ಇದನ್ನು ಮಾತ್ರ ತಿಳ್ಕೊಂಡಿರಿ ಸಾಕು. ಎರಡನೇದು, ಸಮ್ ಆಫ್ ಫಸ್ಟ್ n terms when the last term is given. ಮೊದಲ n ಪದಗಳ ಮೊತ್ತ, ಅದನ್ನು ಹೆಂಗೆ ಮಾಡೋದು, ಏನು ಫಸ್ಟ್ ಫಾರ್ಮುಲಾ ಏನು ಮಾಡಿದ್ವಿ, SN is equal to n by 2 into 2a plus n minus 1 into d. 2a ನ ಸ್ಪ್ಲಿಟ್ ಮಾಡ್ಕೊಳ್ರಿ, 2a ನ a ಪ್ಲಸ್ a ಅಂತ ಬರ್ಕೊಡ್ರಿ ಇಂಟು n ಮೈನಸ್ 1 ಇಂಟು ಡಿ. ನೋಡ್ರಿ, ಇದನ್ನು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಏನಂತ ಬರ್ಕೋಬೋದು, n ಬೈ 2 a ಪ್ಲಸ್ an. ಏನು ಫಾರ್ಮುಲಾ ಇದೆ ಅಲ್ವಾ, SN is equal to n by 2 into a ಪ್ಲಸ್ n. ಸೊ ಇಲ್ಲಿ n ಅನ್ನೋದು ನಂಬರ್ ಆಫ್ ಟರ್ಮ್ಸ್, a ಫಸ್ಟ್ ಟರ್ಮ್, ನೆಕ್ಸ್ಟ್ an ಲಾಸ್ಟ್ ಟರ್ಮ್, SN ಸಮ್ ಆಫ್ n ಟರ್ಮ್ಸ್. ಅಲ್ಲಿ ಆಗಲೇ ಬರ್ಸಿದ್ವೇನು, ಆಗಲೇ ಫಸ್ಟ್ ಫಾರ್ಮುಲಾದಲ್ಲಿ a ಸೇಮ್ ಫಸ್ಟ್ ಟರ್ಮ್, n ನಂಬರ್ ಆಫ್ ಟರ್ಮ್ಸ್, SN ನಂಬರ್ ಆಫ್ n ಟರ್ಮ್ಸ್, n ನಂಬರ್ ಆಫ್ ಟರ್ಮ್ಸ್, d ಮಾತ್ರ ಕಾಮನ್ ಡಿಫರೆನ್ಸ್. ನೆಕ್ಸ್ಟ್, ಸಮ್ ಆಫ್ ಫಸ್ಟ್ ಆಫ್ ನ್ಯಾಚುರಲ್ ನಂಬರ್ಸ್. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ
ಕಂಡುಹಿಡ್ತಕ್ಕಂಥ ಸೂತ್ರ ಯಾವ್ಯಾವ ಸ್ವಾಭಾವಿಕ ಸಂಖ್ಯೆಗಳು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 1. ಸೊ ಎ ಎಷ್ಟು ಇಲ್ಲಿ 1, ಡಿ ಎಷ್ಟು 2 ಮೈನಸ್ 1, ಇದು 1 ಬರ್ತದೆ. ನೆಕ್ಸ್ಟ್ ಎನ್ ಗೊತ್ತಿಲ್ಲ ನಮಗೆ, ಎನ್ನೇ ತೊಗೊತೀವಿ. ಫಾರ್ಮುಲಾಕು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಬೈ 2 2 ಇಂಟು ಎ ಎಷ್ಟು 1 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟು 1. n by 2 into 2 into 1 is 2, n into 1 is n minus 1. n by 2 into ಇಲ್ಲಿ ನಡೆಯಿತು 2 minus 1, n plus 1. So this is the formula of sum of first n term. Sum of first n terms. ಇಲ್ಲ ಅಂದರೆ n ಬೇಕಾದರೆ ಮಲ್ಟಿಪ್ಲೈ ಮಾಡಿದ್ರೆ Sn is equal to n square plus n divided by 2. So ಇದು ಆಗ್ತದೆ. Sum of first n natural terms ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಕರೀತೀವಿ. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ n ಈವನ್ ನಂಬರ್ಸ್. ಈವನ್ ನಂಬರ್ಸ್ ಯಾವ್ಯಾವು 2, 4, 6, 8. a ಎಷ್ಟು 2, d ಎಷ್ಟು 4 minus 2, 2, n ತಗೊಳ್ಳಿ. Sn is equal to n by 2 into 2a plus n minus 1 into d. n by 2 into 2 into 2 plus n minus 1 into d ಎಷ್ಟು 2. n by 2 into 2 2 is 4 plus 2 into n is 2n minus 2. n by 2 into 2n 4 minus 2 ಅಂದರೆ 2. n by 2 into 2 is that now remaining n ಉಳಿತದೆ n plus 1. 2 to get cancel, remaining n into n plus 1 ಇಲ್ಲ ಅಂದರೆ n square plus n. ಸೊ ಇಲ್ಲಿಗಾದರೂ ಸ್ಟಾಪ್ ಮಾಡಿದ್ರೆ ಇಲ್ಲ ಇಲ್ಲಿಗಾದರೂ ಹೇಳ್ಕೊಂಡು Sn is equal to n square plus 1. therefore sum of first n even numbers formula. Sn is equal to n square plus 1. Next odd numbers. Odd numbers have 1, 3, 5, so on. A is to 1, B 3 minus 1, 2, n equal to n. n by 2 into 2a plus n minus 1 into d. n is to n by 2, 2 into 1 plus n minus 1 into 2. n by 2 into 2 plus 2 into n is 2n, minus into 1 is minus 2, plus 2 minus 2 get cancel, n by 2 into 2n, 2 to get cancel, remaining is n square. So Sn is equal to n square. So this is the formula of sum of first n odd numbers. ಒಂದಷ್ಟು ಫಾರ್ಮುಲಾಸ್ನ ಲಿಸ್ಟ್ ಔಟ್ ಮಾಡ್ತಾರೆ ನಿಮ್ಗೆ ಗೊತ್ತಾಗ್ತದೆ. ಎಸ್ ಇದರಲ್ಲಿ ಒಂದಷ್ಟು ಇದಾವೆ. ಇಲ್ಲಿ 3 or more ಟರ್ಮ್ಸ್ ಕೊಟ್ಟಾಗ ನಾನು ಎ ಪಿ ಸಮ್ ಅಂತ ಕೊಡ್ತಾರೆ. ಸೊ ಹಾಗೆ ಅಂತ ತಗೋಬೇಕು. ಫಸ್ಟ್ ಒನ್ ವೆನ್ 3 consecutive terms. Consecutive ಅಂದರೆ continuous term. When 3 consecutive terms on AP can take a minus d, a plus d. 3 consecutive terms ಕೊಟ್ಟಾಗ. ನೆಕ್ಸ್ಟ್ 4 consecutive terms ಕೊಟ್ಟಾಗ we can take a minus 3d, a minus d, a plus d, a plus 3d.
ಸೊ 4 ಟರ್ಮ್ಸ್ ಕೊಟ್ಟಾಗ a ಮೈನಸ್ 3d a ಮೈನಸ್ d a ಪ್ಲಸ್ d a ಪ್ಲಸ್ 3. ಸೊ ಇಲ್ಲೇನು ಮಿಡಲಲ್ಲಿ ಇಲ್ಲ. ನೆಕ್ಸ್ಟ್ 5 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಕೊಟ್ಟಾಗ a ಮೈನಸ್ 2d a ಮೈನಸ್ d a ಪ್ಲಸ್ d a ಪ್ಲಸ್ 2d. ಸೊ ಇದನ್ನು ಒಂದಷ್ಟು ನೋಟ್ ಮಾಡ್ಕೊಳ್ಳಿ. 3 consecutive term we can take on for a minus d a plus d. 4 consecutive terms ಕೊಟ್ಟಾಗ a minus 3d a minus d a plus d a plus 3d. 5 terms ಕೊಟ್ಟಾಗ a minus 2d a minus d a plus d a plus 3d. ದಸ್ ಪ್ರಾಬ್ಲಮ್ಸ್ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಒಂದು ಎರಡು ಮಾಡಿಸಿದ್ವಿ, ನೋಡ್ಬೋದು. ಈಗ ಪ್ರಾಬ್ಲಮ್ಸ್ ಬರೋಣ. ಸೊ ಮೊದಲನೇ ಲೆಕ್ಕ ಹೀಗಿದೆ. ಸಮಾಂತರ ಶ್ರೇಣಿಯ ಮೊದಲ 75 ಪದಗಳ ಮೊತ್ತವನ್ನು ಕಂಡುಹಿಡಿದಿರುವ ಸೂತ್ರ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಸೊ 3 + 5 + 11 to first 25 times. ಸೊ ಇಲ್ಲಿ ಮೊತ್ತ ಅಂತ ಬಂದಾಗ, ಸಮ್ ಅಂತ ಬಂದಾಗ we can use the formula Sn is equal to n/2 into 2a plus n minus 1 into d. a is to 3, d equal to 7 minus 3, 4 ಆಯಿತು. n ಎಷ್ಟು ಕೊಟ್ಟಿದ್ದಾನೆ? 25 ಕೊಟ್ಟಿದ್ದಾನೆ. S25 is the question mark. ಇದನ್ನು ನಾವೇನು ಫೈಂಡ್ ಔಟ್ ಮಾಡಬೇಕು? Sn is 25. 25 divided by 2 into 3 plus n is to 25 minus 1 into d is to 4. 25 divided by 2, 2 3s are 6 plus 24 into 4. 25 into 2, 6 plus 24, 4s are 16, carry 1, 4 2s 8 plus 1 is 96. 25 by 2 into 6 plus 96, 102. 2 1s are 2 5s are 2 1s. ಎಷ್ಟು ಉಳಿತು? 25 into 51. 25 5s are 50s are 1250 plus 25. 5 7 1275. So the value of S225 is 1275. Next, ಮುಂದಿನ ಲೆಕ್ಕ. Find the sum of first of 11 terms upon AP whose 56th term is 5/37. 56ನೇ ಪದವು 37ನೇ 5 ಆಗಿರುವ ಸಮಾಂತರ ಶ್ರೇಣಿಯ ಮೊದಲ 11 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲೇನು ಕೊಟ್ಟಿದ್ದಾರೆ? A56 is equal to 5/37 ಕೊಟ್ಟಿದ್ದಾರೆ. A56 ನ A plus 55d is equal to 5/37. That is the equation number 1. ಸೊ ಇನ್ನೊಂದು ಏನು ಫೈಂಡ್ ಔಟ್ ಮಾಡಬೇಕು ಇಲ್ಲಿ? ಎಸ್ 311 is the question mark. Sn is equal to n/2 into 2a plus n minus 1 into d. S311 is equal to 311/2 2a plus 311 minus 1 into d. 311/2 into 2a plus 110d. 311/2, 2 is a common, a plus 55d. 2 get cancel ಆಯಿತು. 311 into a plus 50d ವ್ಯಾಲ್ಯೂ ಎಷ್ಟಿದೆ? 5/37. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗ್ತದೆ? 311 into 5 ಅಂದರೆ 555 divided by 37. 37 ones are 37. So 55 ಅಲ್ಲಿ 37 ಹೋದರೆ 15 minus 7 8. ಇಲ್ಲಿ ಕ್ಯಾರಿ ಹೋಯ್ತು, 4 minus 8. ಸೊ ಇನ್ನೆಷ್ಟು ಉಳಿತು ಇಲ್ಲಿ? 5. 5 ಒಂದು 37 into 5 ನೋಡೋಣ. 7 5 is 35, 3 185 ಸರಿ.
185 37 5. ಸೊ ಎಸ್ ಬಂತು S111 ವ್ಯಾಲ್ಯೂ 120. ಮುಂದಿನ ಲೆಕ್ಕ ಫೈಂಡ್ ದ ಸಮ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಆಫ್ ಸಿಗ್ಮಾ S50 ಮೈನಸ್ ಸಿಗ್ಮಾ 40. ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸಿಗ್ಮಾ S50 ಮೈನಸ್ ಸಿಗ್ಮಾ 40. ಸಿಗ್ಮಾ ಅಂದರೆ ಸಮ್ ಆಫ್ n ಟರ್ಮ್ಸ್ ಅಂತ. ಸೊ ಇಲ್ಲೊಂದು ಫಾರ್ಮುಲಾನೇ ಇದೆ, ಏನು? ಸಿಗ್ಮಾ S50 ಮೈನಸ್ ಸಿಗ್ಮಾ S40. ಸೊ ಏನು ಫಾರ್ಮುಲಾ? ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಇಲ್ಲಿ ನೋಡ್ರಿ, ಇಲ್ಲಿ n ಎಷ್ಟು ಕೊಟ್ಟಿದ್ದಾನೆ? 50 ಇದೆ ಮೊದಲನೇದಕ್ಕೆ, n 40 ಇದೆ ಸೆಕೆಂಡ್ನೇದಕ್ಕೆ. 40 ಇಂಟು 40 ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ 50 ಇಂಟು ಮೊದಲನೇ 50 ಆಗ್ತದೆ. 50 ಇಂಟು 50 ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ 40 ಇಂಟು 40 ಪ್ಲಸ್ 1 ಡಿವೈಡೆಡ್ ಬೈ 2. 2 1s 2 25s 2 1s 2 20s. ಇನ್ನೇನು ಉಳಿತು? 25 ಇಂಟು 51 ಮೈನಸ್ 20 ಇಂಟು 41. 25 ಇಂಟು 51 ಆಗಲೇ ಮಾಡಿದ್ವಿ. 25 5s 1 2 7 5 ಮಾಡಿದ್ವಿ. ನೆಕ್ಸ್ಟ್ 42s 800 ಪ್ಲಸ್ 20 820 ಆಯಿತು. 1275 ಮೈನಸ್ 820. 5 minus 0 5, 7 minus 2 5, 2 minus 8 ಹೋಗಲ್ಲ. ಸೊ 12 minus 8 is 4. ಸೊ ಎಷ್ಟು ಬಂತು? 455. ಸೊ ಏನು ಕೊಟ್ಟಿದ್ದಾರೆ ಅಂದ್ರೆ ಫಾರ್ಮುಲಾಸ್ ಯೂಸ್ ಮಾಡಿದ್ರೆ ನಮಗೆ ಬೇಗ ಆನ್ಸರ್ ಬರ್ತದೆ. ಮುಂದಿನ ಲೆಕ್ಕ n ಪದಗಳ ಮೊತ್ತ 1/2 ಇಂಟು 7 ಮೈನಸ್ n ಮೈನಸ್ ಆಗಿರುವ ಸಮಾಂತರ ಶ್ರೇಣಿಯ 4 ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ? Sn ಕೊಟ್ಟಿದ್ದಾರೆ. 1/2 ಇಂಟು n ಇಂಟು 7n ಮೈನಸ್ 1. S1 1/2 ಇಂಟು 1 ಇಂಟು 7n ಮೈನಸ್ 1 ಇಂಟು ಇಲ್ಲಿ 1 ಹಾಕ್ತಾರೆ, ಯಾಕೆ? n ವ್ಯಾಲ್ಯೂ 1 ಮೈನಸ್ 1. 1/2 ಇಂಟು 7 ಮೈನಸ್ 1. 7 ಮೈನಸ್ 1 ಅಂದರೆ 1/2 ಇಂಟು 6 ಆಯಿತು. ಸೊ 2 1s 2 3. S1 is equal to 3. Therefore A1 equal to 3. A1 ವ್ಯಾಲ್ಯೂ ಸಹ ಎಷ್ಟು ಬಂತು? 3 ಬಂತು. ನೆಕ್ಸ್ಟ್ S2 is equal to 1/2 ಇಂಟು 2 ಇಂಟು 7 ಇಂಟು 2 ಮೈನಸ್ 1. ಯಾಕೋ ಫಾಸ್ಟ್ ಹೋಗ್ತೈತೆ ಗಾಡಿ. 2 2 get cancel, remaining ಏನು? 7 2s 14 minus 1 is 30. ಸೊ ಈಗ ನಿಮಗೆ S2 ಹೆಂಗೆ ಬರ್ಕೊಂತೀವಿ? S2 is equal to A1 plus A2. S2 13 is equal to A1 ಎಷ್ಟು? 3 plus A2. 13 plus 3 ಕಡೆ ಬಂದರೆ minus 3 is equal to A2. 10 is equal to A2. ಸೊ ಎರಡನೇ ಟರ್ಮ್ ಎಷ್ಟು ಬಂತು? 10 ಬಂತು. ಅದೇ ರೀತಿ S3 ಮಾಡಿ 1/2 ಇಂಟು 3 ಇಂಟು 7 ಇಂಟು 3 ಮೈನಸ್ 1. 1/2 ಇಂಟು 3 7 2 3s 21 ಮೈನಸ್ 1. 1/2 ಇಂಟು 3 ಇಂಟು 21 ಮೈನಸ್ 7 ಅಂದರೆ 20. 2 1s 2 10s. 10 ಇಂಟು 3 ಎಷ್ಟು ಬಂತು? 30 ಬಂತು. S3 ನಮಗೇನು ಬೇಕು? A3 ಬೇಕು. S3 is equal to A1 plus A2 plus A3. S3 is equal to 30 is equal to A1 ಎಷ್ಟು? 3. A2 ಎಷ್ಟು? 10 is equal to A3. 30 is equal to 10 plus 3 13 is equal to A3. So A3 value ಎಷ್ಟು ಬಂತು? 13 minus
30 minus 30 ಅಂದರೆ 17. ನೆಕ್ಸ್ಟ್ ಟರ್ಮ್ ಕೇಳಿರೋದು 4 ಟರ್ಮ್ಸ್. S4 is equal to 1 by 2 into 4 into 7 into 4 minus 1. 2 ones are 2 twos are 2 into 7 fours are 28 minus 1. 2 into 27. 27 into 2 is 54. S4 S1 to 54 ಬಂತು. S4 ಹೆಂಗೆ ಬರ್ಕೊಂತೀವಿ? A1 plus A2 plus A3 plus A4. S4 54 ಬಂದಿದೆ. A1 3 plus 10 plus A3 70 plus A4. 54 is equal to 3 plus 10 13. 13 plus 17 30 plus F4. 54 minus 30 is equal to A4. 54 minus 30 ಅಂದರೆ 24 is equal to A4. So A4 value ಎಷ್ಟು ಬಂತು? 24. So 4 ಟರ್ಮ್ಸ್ ಯಾವ್ಯಾವ ಬಂತು? ಫಸ್ಟ್ ಟರ್ಮ್ is 3, ಸೆಕೆಂಡ್ ಟರ್ಮ್ is 10, third term is 17, fourth term is 24. These are the terms in the AP. Next, ಮುಂದಿನ ಲೆಕ್ಕ ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತವು ಮುಂದಿನ 5 ಪದಗಳ ಮೊತ್ತಕ್ಕೆ 5 ಪದಗಳ ಮೊತ್ತದ 4ನೇ ಒಂದು ಭಾಗದಷ್ಟಿದೆ. n is equal to minus 1 by 112 ಎಂದು ಸಾಧಿಸಿ ಮತ್ತು S20 ನ ಬೆಲೆಯನ್ನು ಕಂಡುಹಿಡಿಯಿರಿ. In an AP whose first term is 2, the sum of the first 5 terms is 1 by 4th of the sum of next 5 terms. Show that A20 is equal to minus 112. Find the S20. ಇಲ್ಲಿ ಏನು ಕೊಟ್ಟಿದ್ದಾರೆ? ಪ್ರೂಫ್ ಮಾಡಬೇಕಾಗಿರೋದು AN is equal to minus 112 ಮಾಡಬೇಕು. ಆ್ಯಕ್ಚುಲಿ AN ಅನ್ನೋದಕ್ಕಿಂತ A20 ಅದು ಕರೆಕ್ಷನ್ ಮಾಡಿಕೊಡ್ರಿ. A20 ಅದು. ಸೊ ಹೇಗೆ ಮಾಡೋದು? ಫಸ್ಟ್ ಏನು ಕೊಟ್ಟಿದ್ದಾರೆ? ಮೊದಲ 5 ಪದಗಳ ಮೊತ್ತ S5 is equal to ಮತ್ತು ಮುಂದಿನ 5 ಪದಗಳ ಮೊತ್ತದ 4ನೇ ಒಂದರಷ್ಟು ಮುಂದಿನ ಪದಗಳು ಅಂದರೆ S10 minus S5 ಮಾಡಿದ್ರೆ ನಮಗೇನು ಬರ್ತದೆ? ಮುಂದಿನ 10 ಪದಗಳು ಬರ್ತದೆ. ಆಗ ಮುಂದಿನ 10 ಪದಗಳು ಅಂದರೆ 10 to 6, 10, 9, 8, 7, 6, 5 ಟರ್ಮ್ಸ್ ಆಯಿತು. ಸೊ ಫಸ್ಟ್ S5 ಫೈಂಡ್ ಔಟ್ ಮಾಡೋಣ. ಏನು S5 ಫಾರ್ಮುಲಾ? n by 2 into 2a plus n minus 1 into d. n ಇದು ಮಾತ್ರ ಇದೆ ನಮ್ಮ ಹತ್ರ. 5 by 2 into 2a plus 5 minus 1 into d. 5 by 2 into 2a plus 5 minus 1 ಅಂದರೆ 4d. 5 by 2 into 2 is the common remaining a plus 2d. Cancel 2 to remaining ಏನು? 5 into a plus 2d. 5 into a is 5a plus 5 2 is 10d. So this is the given equation number 2. Next ನಮಗೆ S10 ಬೇಕೀಗ. S5 value. Next to S10 is equal to n by 2 into 2a plus n minus 1 into d. S10 is equal to 10 by 2 into 2a plus 10 minus 1 into d. 2 1s 2 5s ಏನು ಉಳಿತು? 5 into 2a plus 10 minus 1 ಅಂದರೆ 9d. 5 into 10, 5 2s 10a plus 9 5s 45d. So this is the given equation number 3 ಕೊಡಿ. ಈಗ ಇದನ್ನ ಎತ್ಕೊಂಡ್ಬಂದು ಇಷ್ಟರಲ್ಲಿ ಹಾಕ.
ಏನು S10 minus S5. ಸೊ S10 ವ್ಯಾಲ್ಯೂ ಎಷ್ಟು ಬಂದಿತ್ತು 20 plus 45D minus of 10 plus 10D. 20 plus 45D minus 10 minus 10D. 20 minus 10 ಅಂದರೆ ಎಷ್ಟಾಯಿತು 10 ಆಯಿತು plus 35D. This is the equation number 4 ಕೊಟ್ಟು S10 minus S5. Substitute 4 in equation. Substitute equation number 4 in equation number 1. So ಏನಿದೆ equation number 4? S5 is equal to 1 by 4. ಇಲ್ಲಿ ನೋಡ್ರಿ ಇನ್ನೊಂದಷ್ಟು ಈ ಕಡೆನ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ವಾ. Substitute equation number 2 and 3 and 4 equation number 4 in equation number 1. ಏನಿದೆ equation number 4? S5 is equal to 1 by 4 S10 minus S5. S5 ಅಂದರೆ ಏನು ಬಂದಿದೆ ನಮಗೆ 10 plus 10D ಇಲ್ಲೇ ಇದೆ ನೋಡಿ 10 plus 10D is equal to 1 by 4 of S10 minus S5 ಇಲ್ಲಿದೆ 10 plus 35D. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಇಲ್ಲಿ ಕಾಮನ್ ತೆಗಿಯೋಕ್ಕಾಗಲ್ಲ. ಸೊ 4 into 10 plus 10D is equal to 1 into 10 plus 35D. 4 into 10 is 40. 10 into 4D is 40D is equal to 10 plus 35D. ಸೊ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರ್ತದೆ ಸೇಮ್ ಬರ್ತದೆ. ನೆಕ್ಸ್ಟ್ 40 ಪ್ಲಸ್ 10 ಈ ಕಡೆ ಬಂದರೆ -10 ಆಯಿತು. 35D 40D ಈ ಕಡೆಗೆ ಬಂದರೆ -40D ಆಯಿತು. 40 minus 10 ಅಂದರೆ ಎಷ್ಟಾಯಿತು 30 is equal to 35D minus 4D ಅಂದರೆ -5D ಆಯಿತು. ಸೊ D equal to 30 divided by -5. 5 1 5 6. ಸೊ D ವ್ಯಾಲ್ಯೂ ಎಷ್ಟು ಬಂತು ನಮಗೆ -6 ಬಂತು. ಸೊ ಈಗ ಏನು ಮಾಡಬೇಕು ನಾವು A20ನ ಪ್ರೂವ್ ಮಾಡಬೇಕು. ಸೊ A20 is equal to ಆಕ್ಚುಲಿ ಅವರು ಮೊದಲನೇ ಟರ್ಮ್ ಕೊಟ್ಟಿದ್ದಾರೆ A2 ಅಂತ ಕೊಟ್ಟಿದ್ದಾರೆ, ನಾವು ಅದನ್ನು ಬರ್ಕೊಳ್ಳೋದು ಮರ್ತಿದ್ದೀವಿ. ಮೊದಲ ಪದ A = 2 ಇರುವ ಮೊದಲ ಪದ 2 ಇರುವ A ವ್ಯಾಲ್ಯೂ 2 ಇದೆ. A20 = A plus A20 equal to A20 equal to A plus 19D. A2 plus 9 into D base ಬಂದಿದೆ -6. 2 plus s into minus 19 6 140. ಸೊ 140 -2 ಅಂದರೆ -102 ಬಂತು. ಬಿಗ್ ನಂಬರ್ ಏನಿದೆ ಮೈನಸ್ ಇದೆ. ಸೊ A20 ವ್ಯಾಲ್ಯೂಸ್ ಬಂತು -112 ಬಂತು. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು ಆಗೇನು S20 is equal to n by 2 into 2A plus n minus 1 into D. n 20 by 2 into 2 into 2 plus 20 minus 1 into -6. 2 1s are 2 10s are. Next 2 2s are 4 plus 19 minus 6. 10 into 4 plus into minus is minus
19 4s 114. 10 into 4 minus 114 is minus 110. S into minus is minus 11 ones are 11 00. So S20 value S ಬಂತು ನಮಗೆ minus 1101. So ಮುಂದಿನ ಲೆಕ್ಕ, the sum of first n terms on AP is 222. So Sn ಕೊಟ್ಟಿದೆ 222. Next sum of first n minus 1 term is S minus 1 is equal to 187. Next first term is given A is equal to 2. Find the AP. Actually ಇಲ್ಲೊಂದು ಫಾರ್ಮುಲಾ ಹೇಳಬೇಕಾಗಿತ್ತು, ಹೇಳೋದು ಮರ್ತದೆ. ಸಮಾಂತರ ಶ್ರೇಣಿ n ಪದಗಳ ಮೊತ್ತ 222 ಮತ್ತು n-1 ಪದಗಳ ಮೊತ್ತ 187 ಆದರೆ ಮೊದಲ ಪದ 2 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಎಷ್ಟು AP ಅನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲೊಂದು ಫಾರ್ಮುಲಾ ಇದೆ, ಏನು? AN equal to SN minus SN minus 1. ಇಲ್ಲಿ SN ಕೊಟ್ಟಿದ್ದಾರೆ, 222 ಕೊಟ್ಟಿದ್ದಾರೆ, ಮೈನಸ್ SN minus 1 ಕೊಟ್ಟಿದ್ದಾರೆ, 187 ಕೊಟ್ಟಿದ್ದಾರೆ. ಸೊ 2 ಇಂದ 7 ಹೋಗಲ್ಲ, 12 minus 7 is 5, 1 ಇಂದ 8 ಹೋಗಲ್ಲ, 11 minus 8 is 3, 1 minus 1 is 0. ಸೊ AN ಬಂತು 35. ಇನ್ನೊಂದು ಫಾರ್ಮುಲಾ ಇದೆ, ಲಾಸ್ಟ್ ಟರ್ಮ್ ಕೊಟ್ಟಾಗ ಲಾಸ್ಟ್ ಟರ್ಮ್ ನಮ್ಗೆ ಸಿಕ್ಕಿದೆ SN is equal to n/2 into A plus AN. SN ಎಷ್ಟು ಕೊಟ್ಟಿದ್ದಾರೆ? 3/2 ಕೊಟ್ಟಿದ್ದಾರೆ. n ಗೊತ್ತಿಲ್ಲ ನಮಗೆ, n/2 ಇಂಟು ಫಸ್ಟ್ ಟರ್ಮ್ 2 ಪ್ಲಸ್ AN 35. ನಮಗೆ ಏನು ಸಿಗ್ತದೆ? ಈಗ n ಟರ್ಮ್ ಸಿಗ್ತದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3/2 ಇಂಟು 2 n ಇಂಟು 2 ಪ್ಲಸ್ 35 ಅಂದರೆ 37. ನೆಕ್ಸ್ಟು 2 2s are 4, 4, 4 divided by 37 is equal to n. 37 ones are 37, ರಿಮೈನಿಂಗ್ n ಉಳಿತು. 44 ಅಲ್ಲಿ 37 ಹೋದರೆ 37, 3 plus 4 7, 74, 37 2s are 74. ಸೊ ಎಷ್ಟು ಬಂತು? n 12 ಬಂತು. ಈಗ ನಮಗೆ ಡಿ ಬೇಕಲ್ವಾ? ಸೊ ಡಿ ಬೇಕಂದ್ರೆ ಹೆಂಗೆ ಮಾಡೋದು? AN is equal to A plus n minus 1 into D. ನಮಗೆ AN ಗೊತ್ತು, ಎಷ್ಟು? 35, A ಗೊತ್ತು 2, n ಗೊತ್ತು 12 minus 1 into D ಗೊತ್ತಿದೆ 35 ಪ್ಲಸ್ 3 ಕಡೆ ಬಂದರೆ minus 2 is equal to 12 minus 1 11D. 35 minus 2 ಅಂದರೆ 33 is equal to 11D. 33 by 11 is equal to D. 11 ones are 11 threes are. ಸೊ 3 ಎಷ್ಟು ಬಂತು? D ಬಂತು. A ಆಲ್ರೆಡಿ ಇದೆ ನಮ್ಮ ಹತ್ರ 2. ಸೊ ಲಿಂಕ್ ತೊಗೊಂಬರ್ಬೇಕು ನೋಡ್ರಿ. ನೀವು ಬೇಕಾದರೆ SN minus 1 ಅಲ್ಲಿ ಹಾಕಿದ್ರು ನಿಮ್ಗೆ ಏನು ಸಿಗ್ತದೆ? n ಸಿಗ್ತದೆ. ಹಾಗೆ n ಪ್ಲೇಸಲ್ಲಿ n minus 1 ಹಾಕ್ಬೇಕಾಗ್ತದೆ. ಇಲ್ಲಿ A2 ಸಿಕ್ತು ನಮಗೆ, DS ಸಿಕ್ತು, 3 ಸಿಕ್ತು. ಸೊ A plus D, A plus 2D, so on. AS2 2, 2 plus 3, next 2 plus 2 into DS 3, 2 plus 3 5, 2 plus 2 3s are 6, 2, 5, 8 are in AP. ಸೊ ಇದಕ್ಕೆ ಲಿಂಕ್ ತೊಗೊಂಡು ಮಾಡಿದ್ರೆ ಈಸಿ ಆಗ್ತದೆ ನೋಡ್ರಿ. ಆ ಒಂದು ಫಾರ್ಮುಲಾ ನೋಟ್ ಮಾಡ್ಕೊಳ್ರಿ. ಯಾವುದು? AN is equal to SN minus SN minus 1. ಈ ಒಂದು ಫಾರ್ಮುಲಾನ ನೋಟ್ ಮಾಡ್ಕೊಳ್ರಿ. ಮುಂದಿನ ಲೆಕ್ಕ, ಸಮಾಂತರ ಶ್ರೇಣಿಯ 19 ಪದಗಳನ್ನು ಹೊಂದಿದೆ. ಈ ಪದಗಳ ಸರಾಸರಿ 48 ಮತ್ತು ಮೊದಲ 6 ಪದಗಳ ಮೊತ್ತ 93 ಆದರೆ ಆ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ. An AP consists of 19 terms. Average of these terms is 48. The sum of the first 6 terms is 93. Find the 15th term of the AP. ಸೊ ಇಲ್ಲೂ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಕೊಟ್ಟಿದ್ದಾರೆ? 19 ಕೊಟ್ಟಿದ್ದಾರೆ. ಆವರೇಜ್ ಕೊಟ್ಟಿದ್ದಾರೆ. ಆವರೇಜ್ ಎಷ್ಟು? 48 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂದರೆ ಎಷ್ಟು 6 ಕೊಟ್ಟಿದ್ದಾರೆ, 93 ಕೊಟ್ಟಿದ್ದಾರೆ. ನೀವೇನು ಫೈಂಡ್ ಔಟ್ ಮಾಡಬೇಕು?
A15 ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಏನು ಫಾರ್ಮುಲಾ, ಆವರೇಜ್ ಫಾರ್ಮುಲಾ ಮೀನ್ಸ್ ಮೀನ್ ಫಾರ್ಮುಲಾ ಏನು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಕ್ಸ್ ಅನ್ನೋದನ್ನ ಎಸ್ ಎನ್ ಅಂತ ಹೇಳ್ತೀವಿ ಅಲ್ವಾ. ಎಲ್ಲ ಆ್ಯಡ್ ಮಾಡಿದ್ರೆ ಎಸ್ ಎನ್ ಸಿಗ್ತದೆ. ಎಕ್ಸ್ ಬಾರ್ ಇಂಟು ಎನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್, ಅದಕ್ಕೆ ಎಸ್ ಎನ್ ಅಂತಲೂ ಕರಿಬೇಕು. ಎಷ್ಟು ಕೊಟ್ಟಿದ್ದಾನೆ, 48 ಇಂಟು 19 ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಅಂದರೆ ಸಮ್ ಆಫ್ ಎಸ್ ಎನ್ ಅಂತ. 48 ಇಂಟು 19, ಎನ್ ಎಷ್ಟು ಕೊಟ್ಟಿದ್ದಾರೆ, ಎಸ್ 19. ಸೊ 48 ಇಂಟು 19 ಹಂಗೆ ಇಟ್ಕೊಟ್ರೆ ಯಾಕೆ ಅಂತ ಹೇಳ್ತೇನೆ. ಸೊ ಎಸ್ 19 ಬರೆದಾಗ ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನೀವೆಷ್ಟು ಎನ್ ಇದೆ, 19 ಇದೆ ಸಾರಿ. 48 ಇಂಟು 19 ಇಸ್ ಈಕ್ವಲ್ ಟು 19 ಬೈ 2 2a ಪ್ಲಸ್ 19 ಮೈನಸ್ 1 ಇಂಟು ಡಿ. 48 ಇಂಟು 19 ಬೈ 2 ಇಂಟು 2a ಪ್ಲಸ್ 19 ಮೈನಸ್ 1 ಅಂದರೆ 18d. ಸೊ ಈಗೇನು ಮಾಡಬೇಕು, ನೀವು ಇಲ್ಲೇ ಕಾಮನ್ ಬೇಕಾದರೆ ತೆಗೆದು ಹೊಡೆದಾಕ್ಬೋದು. ನೋಡಿರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 48 ಇಂಟು 19 ಡಿವೈಡೆಡ್ ಬೈ 19 ಇಂಟು 2 ಇಸ್ ಈಕ್ವಲ್ ಟು 2a ಪ್ಲಸ್ 2 ಇಲ್ಲಿಗೆ ಬರೀಬೇಕು ಇಂಟು 2a ಪ್ಲಸ್ 18d. 19 ಕ್ಯಾನ್ಸಲ್, ರಿಮೈನಿಂಗ್ ಏನು ಉಳಿತು, 48 ಇಂಟು 2 ಇಸ್ ಈಕ್ವಲ್ ಟು 2a ಪ್ಲಸ್ 18d. ಇಲ್ಲಿ ಬೇಕಾದರೆ ಕಾಮನ್ 2 ತೆಗಿಬೇಕು. 48 ಇಂಟು 2 ಈಸ್ 96 ಇಸ್ ಈಕ್ವಲ್ ಟು 2a ಪ್ಲಸ್ 18d. This is given for the equation number 1. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ನಾವು S6 is equal to 93 ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಅಲ್ಲೊಂದು ಇಕ್ವೇಷನ್ ಬರ್ತದೆ, ಏನು, n ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 93. n ಎಷ್ಟು 6 ಇದೆ, 6 ಬೈ 2 ಇಂಟು 2a ಪ್ಲಸ್ 6 ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 93. 2 1s 2 3s, ಸೊ 3 ಇಂಟು 2a ಪ್ಲಸ್ 5d ಇಸ್ ಈಕ್ವಲ್ ಟು 93. ಈ 3ನ ಡಿನಾಮಿನೇಟರ್ ಶಿಫ್ಟ್ ಮಾಡಿ, 2a ಪ್ಲಸ್ 5d ಇಸ್ ಈಕ್ವಲ್ ಟು 93 ಬೈ 3. 3 1s 3 3s 3 1s. 2a plus 5d is equal to 31. So this is the equation number 2. Equation solve equation number 1 and 2. Here ಬಂತು equation number 1, 2a plus 18d is equal to 96. ಇಲ್ಲಿ 2a plus 5d is equal to 31. Interchange the sign, minus minus, plus 2a minus 2a get cancel. 18 minus 5d ಅಂದರೆ 13d. ಇಲ್ಲಿ 6 minus 1 ಅಂದರೆ 5, 9 minus 3 ಅಂದರೆ 6. So d is equal to 65 divided by 13. 13 1s 13 5. So d ಎಷ್ಟು ಬಂತು, 5 ಬಂತು. Substitute d is equal to 5 in equation number 2. ಏನಿದೆ equation number 2, 2a plus 5d, 5 into 5 is equal to 31. 2a plus 5 5 is 25 is equal to 31. 2a is equal to 31 plus 25 ಅక్కడ ಬಂದರೆ minus 25. 2a is equal to 31 minus 25 ಅಂದರೆ 6. a is equal to 6 by 2. 2 1s 2 3s a ಎಷ್ಟು ಬಂತು, 3 ಬಂತು. ಸೊ ನೀವು ಇನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದು A15. A15 is equal to a plus 14d. a ಎಷ್ಟಿದೆ, 3 plus 14 into d ಎಷ್ಟಿದೆ, 5. 3 plus 45 is 70. 70 plus 3 ಎಷ್ಟಾಯಿತು, 73. ಸೊ ಲಿಂಕ್ ತೊಗೊಂಬಂದ್ಬಿಟ್ಟು ಇಕ್ವೇಷನ್ಸ್ನ 2ನ ಸಾಲ್ವ್ ಮಾಡಿದರೆ ಇಲ್ಲಿ 1 ಮತ್ತು 2 ಬಂತು, ಈ ಇಕ್ವೇಷನ್ ಸಿಕ್ತು. ಆ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ಡಿ ಬಂತು. ಡಿ ತೊಗೊಂಡೋಗಿ ಇಕ್ವೇಷನ್ ನಂಬರ್ 1 ಅಥವಾ 2 ಅಲ್ಲಿ ಹಾಕಿದ್ರೆ ಎ ಬಂತು. ನಾವು A15ಗೆ ಏನು ಬೇಕು, ಎ ಮತ್ತು
ಡಿ ಬೇಕಾಗಿತ್ತು ಅಷ್ಟೆ. ಮುಂದಿನ ಲೆಕ್ಕ ಮೊದಲ ಪದ ಎ, ಎರಡನೇ ಪದ ಬಿ, ಕೊನೆಯ ಪದ ಸಿ ಇರುವ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ, ಎರಡನೇ ಪದ ಬಿ, ಕೊನೆಯ ಪದ ಸಿ ಇರುವ ಸಮಾಂತರ ಶ್ರೇಣಿಯ ಮೊತ್ತವು ಎ ಪ್ಲಸ್ ಸಿ ಇಂಟು ಬಿ ಪ್ಲಸ್ ಸಿ ಮೈನಸ್ 2a ಡಿವೈಡೆಡ್ ಬೈ 2 ಇಂಟು ಬಿ ಮೈನಸ್ ಎಗೆ ಸಮ ಎಂದು ಸಾಧಿಸಿ. ಶೋ ದಟ್ ಸಮ್ ಆಫ್ ಆನ್ ಎ ಪಿ whose first term is a, second term is b, last term is c equal to a plus b plus c into a plus b plus c into b plus c minus 2a divided by 2 into b minus a. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಟರ್ಮ್ ಎ ಕೊಟ್ಟಿದ್ದಾರೆ, ಸೆಕೆಂಡ್ ಟರ್ಮ್ a2 ಏನು ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯ ಪದ n ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಇಲ್ಲೇನಾಯಿತು, a1 ಡಿ ಏನಾಯಿತು, a2 ಮೈನಸ್ a1 ಮೈನಸ್ a1 ಅಂದರೆ ಬಿ ಮೈನಸ್ ಎ. ಏನು ಫಾರ್ಮುಲಾ ತಗೊಳ್ರಿ, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎ ಎನ್ನು ಲಾಸ್ಟ್ ಟರ್ಮು, ಸಿ ಇಸ್ ಈಕ್ವಲ್ ಟು ಎನೇ ಫಸ್ಟ್ ಟರ್ಮು, ಎನ್ನು ಗೊತ್ತಿಲ್ಲ ನಮಗೆ, ಎನ್ ಮೈನಸ್ 1 ಇಂಟು ಡಿ ಏನು ಬಂದಿದೆ, ಬಿ ಮೈನಸ್ ಸಿ. ಇದನ್ನು ಇಲ್ಲಿ ಶಿಫ್ಟ್ ಮಾಡಿರಿ, ಸಿ ಡಿವೈಡೆಡ್ ಬೈ ಬಿ ಮೈನಸ್ ಎ ಇಸ್ ಈಕ್ವಲ್ ಟು, ಒಂದು ನಿಮಿಷ, ಆ್ಯಕ್ಚುಲಿ ಇಲ್ಲಿ ಸಿ ಮೈನಸ್ ಎ ಪ್ಲಸ್ ಎ ಇರೋದು ಈ ಕಡೆ ಬಂದರೆ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಬಿ ಮೈನಸ್ ಎ. ಸೊ ಬಿ ಮೈನಸ್ ಎನ ಶಿಫ್ಟ್ ಮಾಡಿದ್ರೆ ಸಿ ಮೈನಸ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಅದು ಕಾಣಿಸ್ತಾ ಇಲ್ಲ. ಸಿ ಮೈನಸ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಎನ್ ಮೈನಸ್ 1 ಈ ಕಡೆ ಬಂದರೆ ಮೈನಸ್ 1 ಏನಾಯಿತು, ಸಿ ಮೈನಸ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು ಎನ್. ಸಿ ಮೈನಸ್ ಎ ಪ್ಲಸ್ 1 ಮೈನಸ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎನ್. ಈಗೇನಾಯಿತು, ಸಿ ಪ್ಲಸ್ 1 ಬಿ ಇಂಟು ಬಿ ಇಲ್ಲಿ ನೋಡಿ ಬಿ ಮಾಡ್ತದೆ, ಬಿ ಇಂಟು 1 ಬಿ ಮೈನಸ್ 1 ಇಂಟು ಎ. ಈಗೇನಾಯಿತು, ಸಿ ಮೈನಸ್ ಎ ಸಿ ಪ್ಲಸ್ ಬಿ ಮೈನಸ್ 2a ಡಿವೈಡೆಡ್ ಬೈ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎ. ಸಿ ಬರ್ತಿದ್ದೀವಿ, ಬಿ ಬರ್ತಿದ್ವಿ, ಮೈನಸ್ ಎ ಮೈನಸ್ 2a ಡಿವೈಡೆಡ್ ಬೈ ಬಿ ಮೈನಸ್ ಎ. ಸೊ ಇದನ್ನ ಎತ್ಕೊಂಡ್ಬಂದ್ಬಿಟ್ಟು ಎಲ್ಲ ಹಾಕ್ಬೇಕು ನಾವು. ಸೊ ನಮಗೆ ಲಾಸ್ಟ್ ಟರ್ಮ್ ಕೊಟ್ಟಾಗ ಯಾವ ಫಾರ್ಮುಲಾ, ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಟರ್ಮ್ ಬಂದಿದೆ, ಸಿ ಪ್ಲಸ್ ಬಿ ಮೈನಸ್ 2a ಡಿವೈಡೆಡ್ ಬೈ 2 ಇಂಟು ಎ ಅಂದರೆ ಎ ಎನ್ ಅಂದರೆ ಏನು, ಲಾಸ್ಟಲ್ಲಿ ಇದು ಎನ್ ವ್ಯಾಲ್ಯೂ ಬಿ ಮೈನಸ್ ಎ ಇದೆ, ಫಾರ್ಮುಲಾದಲ್ಲಿ 2 ಇದೆ. ಇನ್ನೇನು ಎ ಎನ್ ವ್ಯಾಲ್ಯೂ ಸಿ. ಎನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿ ಪ್ಲಸ್ ಬಿ ಮೈನಸ್ 2a ಡಿವೈಡೆಡ್ ಬೈ ಬಿ ಮೈನಸ್ ಎ ಇದೆ ಹಾಕಿದ್ವಿ. ಫಾರ್ಮುಲಾದಲ್ಲಿ ಆಲ್ರೆಡಿ 2 ಇದೆ, 2 ಜೊತೆಗಿದೆ. ನೆಕ್ಸ್ಟು ಎ ಟರ್ಮ್ ಇದೆ, ಎ ಎನ್ ಟರ್ಮ್ ಏನು ತೊಗೊಂಡಿದ್ವಿ, ಸಿ ತೊಗೊಂಡ್ವಿ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಷ್ಟೇ. ಇಲ್ಲಿ ಇರ್ತಕ್ಕಂಥದ್ದನ್ನು ಲಾಸ್ಟಲ್ಲಿ ಫಾರ್ಮುಲಾದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಮುಂದಿನ ಲೆಕ್ಕ, ಸಾಲ್ವ್ ದ ಈಕ್ವೇಷನ್ 1 + 4 + 7 + 10. ಸೊ ಇಲ್ಲಿ ಲಾಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ ಅಂದರೆ ಎ ಎನ್. ಸೊ ಎಸ್ ಎನ್ ಆ್ಯಡ್ ಮಾಡಿದ್ರೆ ಎಕ್ಸ್ ಬರ್ತಾ ಇದೆ ನಮಗೆ 247 ಇದೆ. ನೀವು ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ 1 ಇದೆ, ಡಿ ಏನಿದೆ 4 - 1 ಇದೆ, 3 ಆಯಿತು. ಎ ಎನ್ನು ದಟ್ ಈಸ್ ದ ಎಕ್ಸ್ ಇಸ್ ದ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಸಮ್ ಕೊಟ್ಟಿದ್ದಾನೆ, ಎಸ್ ಎನ್ ಇಸ್ ಈಕ್ವಲ್ ಟು 247.
287 ನೋಡ್ರಿ, 247 ಅಂತ ಬರ್ತಾನೆ. 287. ಸೊ ಇಲ್ಲಿ ಎ ಎನ್ ಯೂಸ್ ಮಾಡಿರಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಕೊಟ್ಟಿದ್ದಾನೆ, ಎಕ್ಸು, ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗಿರೋದು. ಎ 1 ಪ್ಲಸ್ ಎನ್ ಗೊತ್ತಿಲ್ಲ ನಮಗೆ, ಎನ್ ಮೈನಸ್ 1 ಇಂಟು ಡಿ ಎಷ್ಟು 3. ಎಕ್ಸ್ ಈಸ್ ಈಕ್ವಲ್ ಟು 1 ಪ್ಲಸ್ 3 ಇಂಟು ಎನ್ ಇಸ್ 3n ಮೈನಸ್ 3. ಎಕ್ಸ್ ಈಸ್ ಈಕ್ವಲ್ ಟು 3n 1 minus 3 ಅಂದರೆ minus 2. ಸೊ ದಿಸ್ ಇಸ್ ದ ಇಕ್ವೇಷನ್ ನಂಬರ್ 1. ಸೊ ಎಕ್ಸ್ ವ್ಯಾಲ್ಯೂ ಅಂದರೆ ಎ ಎನ್ ಲಾಸ್ಟ್ ಟರ್ಮ್ ಅಂತ ನಮಗೆ. ಎ ಎನ್ ಇಸ್ ಒಂದು ನಿಮಿಷ, ಲಾಸ್ಟ್ ಟರ್ಮ್ ಕೊಟ್ಟಾಗ ಎಸ್ ಎನ್ ಕೊಟ್ಟಿದ್ದಾರಲ್ವ ನಮಗೆ, ಲಾಸ್ಟ್ ಟರ್ಮ್ ಕೊಟ್ಟು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಎಸ್ ಎನ್ ಕೊಟ್ಟಿದ್ದಾನೆ 287 ಇಸ್ ಈಕ್ವಲ್ ಟು ಎನ್ ಗೊತ್ತಿಲ್ಲ ನಮಗೆ, ಅದನ್ನೇ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಎನ್ ಬೈ 2 ಇಂಟು ಎ ಎಷ್ಟು 1 ಪ್ಲಸ್ ಎ ಎನ್. ಎ ಎನ್ ಅಂದರೆ ವ್ಯಾಲ್ಯೂ ಬಂದಿದೆ, ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ 3n ಮೈನಸ್ 2. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 287 ಇಂಟು 2 ಇಸ್ ಈಕ್ವಲ್ ಟು n ಇಂಟು 3n ಪ್ಲಸ್ 1 ಮೈನಸ್ 2 ಅಂದರೆ ಮೈನಸ್ 1. 3n ಮೈನಸ್ ಇಲ್ಲಿ ನೋಡಿ, 3n ಮೈನಸ್ 3n ಮೈನಸ್ 2 ಸರಿ ಇದೆ. n minus 2 1 3n minus 1. ಇದು 7 to the 14 carry 1. 8 to the 16 plus 1 is 17 carry 1. 2 to the 4 plus 1 is 574. n into 3n 3n square minus n into n is minus n. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿಕೊಡ್ರಿ. 3n square minus n minus 574 is equal to 0. ಸೊ ಈಗ ಏನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡಬೇಕು. ಫ್ಯಾಕ್ಟರೈಸೇಷನ್ ಮಾಡೋದು, ಇಲ್ಲಿ ಕೋಎಫಿಷಿಯಂಟ್ ಆಫ್ n ಸ್ಕ್ವೇರ್ 3 ಇದೆ, 574 into 3. 4 3s are 12 carry 1, 7 3s are 21 plus 1 is 22 carry 2, 5 3s are 15 plus 2 is 17. ಸೊ ಇದಕ್ಕೆ ಏನು ಮಾಡಬೇಕು, ನಾವು ಫ್ಯಾಕ್ಟರ್ಸ್ ಕಂಡುಹಿಡಬೇಕು. ಮೈನಸ್, ಸೊ ಇಲ್ಲಿ ನೋಡಿ ಲಾಸ್ಟಲ್ಲಿ 2 ಇದ್ದಾಗ 1 ಕೋಎಫಿಷಿಯಂಟ್ ಇದ್ದಾಗ 40 into 40 1600 ಅಂತ ನಿಯರಲ್ಲಿ ಇದ್ದೀವಿ. ಸೊ ಅದಕ್ಕೆ ಏನು ಮಾಡಬೇಕು, 42 into 41 ಚೆಕ್ ಮಾಡ್ರಿ. 42 into 41 ಸೂಟಬಲ್ ಇದೆ ನೋಡೋಣ. ಸೊ ಎಲ್ಲೂ ಮಿಡಲಲ್ಲೂ ಮೈನಸ್ ಇದೆ, ಲಾಸ್ಟಲ್ಲೂ ಮೈನಸ್ ಇದೆ ಅಂದಾಗ ಎರಡು ಮೈನಸ್ ಬರ್ತದೆ. ಸಾರಿ ಬಿಗ್ ನಂಬರು ಮೈನಸ್ ಬರ್ತದೆ, ಸ್ಮಾಲ್ ನಂಬರ್ ಪ್ಲಸ್ ಬರ್ತದೆ. ಮೈನಸ್ 42 ಪ್ಲಸ್ 41 ಅಂದರೆ ಮೈನಸ್ n. ಮಲ್ಟಿಪ್ಲೈ ಮಾಡಿದಾಗ 42 into 41 minus 1722. 42 into 41 ಚೆಕ್ ಮಾಡೋಣ. 1 into 2 4, 4 2s are 8, 4 4s are 16, 2 carry 1, ಸೊ ಬಂತು 1722. 3n square minus 42n plus 41n minus 574 is equal to 0. Group 3n is the common, remaining ಏನು n minus 14 plus 41 is the common, remaining ಏನು n minus 14 is equal to 0. ಇದು ಸರಿಯಾಗಿ ತೆಗೆದಿರಂದರೆ ಸಾಕು. n minus 14 into 3n plus 41 is equal to 0. So n minus 14 is equal to 0. 3n is equal to 3n plus 41 is equal to 0. 3n is equal to minus 41, n is equal to minus 41 divided by 3. ಇಲ್ಲಿ n equal to 41 ಡೈರೆಕ್ಟ್ ಆಗಿ ಹೋಗಿದೆ. ಸೊ n ಏನು ಮಾಡ್ತೀವಿ, ಪ್ಲಸ್ ಇರೋದನ್ನ ತಗೊತೀವಿ. ಸೊ n ನ ತಗೊಂಡು ಏನು ಮಾಡಬೇಕು,
ಸ್ವಲ್ಪ ಎನ್ ಬಂತು. ಸೊ ಎನ್ ತೊಗೊಂಡು ಏನು ಮಾಡಬೇಕು, ನೆಗೆಟಿವ್ ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಎನ್ ಈಕ್ವಲ್ ಟು ಎಷ್ಟು ಬಂದಿದೆ, 14 ಬಂದಿದೆ. ಸೊ ಸಬ್ಸ್ಟಿಟ್ಯೂಟ್ ಎನ್ ಈಕ್ವಲ್ ಟು 14 ಇನ್ ಈಕ್ವೇಷನ್ ನಂಬರ್ 1. ಏನಿದೆ ಈಕ್ವೇಷನ್ ನಂಬರ್ 1, x is equal to 3n minus 2. 3 into 14 minus 2. 14 3 is 42 minus 2. 42 minus 2 ಅಂದರೆ 40. ಸೊ ಎಕ್ಸ್ ಅನ್ನೋದು ಏನು, ಲಾಸ್ಟ್ ಟರ್ಮ್ ಆಗಿತ್ತು. ದಟ್ ಈಸ್ ಎನ್ ವ್ಯಾಲ್ಯೂ ಈಸ್ ಎನ್ ವ್ಯಾಲ್ಯೂ ಈಸ್ 40. ಸೊ ಎನ್ ಎಷ್ಟು ಬಂತು ನಮಗೆ 14. ಅಲ್ಲಿ ನೆಗೆಟಿವ್ ಬಂತು. ಸೊ ಅದನ್ನ ಏನು ಮಾಡ್ತೀವಿ, ದೇ ಆರ್ ಟೇಕನ್ ಫಾರ್ ದ ನೆಟ್. ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಮೈನಸ್. ಸೊ ಮುಂದಿನ ಲೆಕ್ಕ, ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ ಮತ್ತು ಅವುಗಳ ಗುಣಲಬ್ಧ 440 ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ನಂಬರ್ಸ್ ಇನ್ ಆನ್ ಎ ಪಿ. ಸೊ 3 ನಂಬರ್ಸ್ ಕೊಟ್ಟಾಗ ವಿ ಕ್ಯಾನ್ ಟೇಕ್ ಎ ಮೈನಸ್ ಡಿ, ಎ ಪ್ಲಸ್ ಡಿ. ಸಮ್ ಕೊಟ್ಟಿದ್ದಾರೆ, ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎಷ್ಟು, 24. ಸೊ ಇಲ್ಲಿ ನೋಡ್ರಿ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್, 3a is equal to 24, a equal to 24 divided by 3. 3 1s 3 8s. ಸೊ a ಎಷ್ಟು ಬಂತು, 8 ಬಂತು. ಈ ರೀತಿ ಮಾಡಿದಾಗ a ವ್ಯಾಲ್ಯೂ ಬರ್ತದೆ, ಡಿ ಕ್ಯಾನ್ಸಲ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ, a ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 440. ಎ ಅಂದರೆ 8 ಮೈನಸ್ ಡಿ ಇಂಟು 8 ಪ್ಲಸ್ ಡಿ ಇಸ್ ಈಕ್ವಲ್ ಟು 440. ಇದನ್ನು ಶಿಫ್ಟ್ ಮಾಡ್ರಿ ಇಲ್ಲಿ, 8 ಮೈನಸ್ ಡಿ ಇಂಟು 8 ಪ್ಲಸ್ ಡಿ ಉಳಿತೀನಿ, ರಿಮೈನಿಂಗ್ ಏನು 440 ಡಿವೈಡೆಡ್ ಬೈ 8. 8 1s 8 5s 40, ರಿಮೈನಿಂಗ್ ಏನು ಉಳಿತು 4 40, 8 5s 40. ಸೊ ಇದನ್ನು ಹೆಂಗೆ ಬರ್ಕೊತೀವಿ, ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ, ಎ ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 55. 8 ಸ್ಕ್ವಯರ್ ಅಂದರೆ 64 ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 55 ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 55 ಮೈನಸ್ 64 ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು minus d square is equal to minus 9. 55 minus 64 ಅಂದರೆ minus 9. minus minus cancel, d is equal to square root of 9. ಸೊ ಡಿ ಎಷ್ಟು ಬಂತು, 3 ಬಂತು. ಸೊ ಈಗ ಏನು ಮಾಡಬೇಕು, ಆ ಟರ್ಮ್ಸಲ್ಲಿ ಹಾಕಬೇಕು. ಯಾವ್ಯಾವ ಟರ್ಮ್ಸ್ ಅದು, ಎ ಮೈನಸ್ ಡಿ ಫಸ್ಟ್ ಟರ್ಮು, ಎ ಎಷ್ಟು ಬಂದಿದೆ 8 ಮೈನಸ್ 3 5, ಎ ಬಂದಿದೆ 8, ಎ ಪ್ಲಸ್ ಡಿ 8 ಪ್ಲಸ್ 3 ಇಸ್ ಈಕ್ವಲ್ ಟು 11. ನೋಡ್ರಿ, ಅದನ್ನು ಆ್ಯಡ್ ಮಾಡಿದ್ರೆ 8 ಪ್ಲಸ್ 5 13 ಪ್ಲಸ್ 11 24 ನಿಮಗೆ ಸಮ್ ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 8 5s 40, 40 ಇಂಟು 11, 11 4s 44, 10440. ನೋಡಿ, ಇಷ್ಟೇ ಆನ್ಸರ್. therefore 5, 8 and 11 are the 3 terms. ಇಷ್ಟೇ ಸಿಂಪಲ್ ನೋಡ್ರಿ. ನೆಕ್ಸ್ಟ್ ಲಾಸ್ಟ್ ಲೆಕ್ಕ, divide 96 into 4 parts in which are AP. The ratio between the product of their means and product of their extremes is 15 into 7. 96 4 ಭಾಗಗಳಾಗಿ ವಿಂಗಡಿಸಲಾಗಿದ್ದು ಅವುಗಳು ಸಮಾಂತರ ಶ್ರೇಣಿಯಲ್ಲಿವೆ. ಮಧ್ಯಪದ ಮತ್ತು ಕೊನೆ ಪದಗಳ ಅನುಪಾತವು 15:7 ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 4 ಟರ್ಮ್ಸ್ ಕೊಟ್ಟಿದ್ದಾರೆ. ಲೆಟ್ ದ 4 ಟರ್ಮ್ಸ್ ಅಂತ ಕೊಟ್ಟಾಗ ಏನು ತಗೋಬೇಕು, ಎ ಮೈನಸ್ 3d, ಎ ಮೈನಸ್ ಡಿ, ನೆಕ್ಸ್ಟು ಎ ಪ್ಲಸ್ ಡಿ, ಎ ಪ್ಲಸ್ 3d. ನೋಡಿಲಿ, ಇಲ್ಲಿ ಮೀನ್ಸ್ ಮತ್ತೆ ಮಾತಾಡೋಣ. ಫಸ್ಟು ಡಿವೈಡ್ 96 ಇದು ನೋಡ್ರಿ, ಕೊನೆಯ ಪದಗಳು ಇದು ಮತ್ತೆ ಇದು ಕೊನೆಯ ಪದಗಳು. ಮಧ್ಯ ಪದಗಳು ಅಂದರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ. ಅದು ಪ್ರಾಡಕ್ಟ್ ಬಂದಾಗ ಮಾತಾಡೋಣ. ಸೊ ಈಗ ಎಷ್ಟು ಡಿವೈಡ್ ಮಾಡ್ತಕ್ಕಂಥದ್ದು 96. ಸಮ್ ಮಾಡ್ಕೊಳ್ರಿ, ಅದು 96.
a minus 3d a minus d a plus d plus a plus 3d is equal to 96. ಅದು ಯಾಕೋ ಸರಿಯಾಗಿ ವರ್ಕ್ ಆಗ್ತದೆ. minus 3d plus 3d get cancel, minus d plus d get cancel. a 4a is equal to 96. So a equal to 96 divided by 4. 4 ones are 4 twos are. Remaining ಎಷ್ಟು ಉಳಿತು 1 and 6 is 16. 4 fourths. So a is ಬಂತು 24 ಬಂತು. a 24 ಬಂತು. ನೆಕ್ಸ್ಟ್ ಪ್ರಾಡಕ್ಟ್ ಕೊಟ್ಟಿದ್ದಾನೆ. ಅದು ಯಾಕೋ ಸರಿ ಪ್ರಾಡಕ್ಟ್ ಇಲ್ಲಿ ಬರ್ಕೋಣ. ಪ್ರಾಡಕ್ಟ್ ಏನು ಕೊಟ್ಟಿದ್ದಾರೆ, ದ ರೇಷಿಯೋ ಬಿಟ್ವೀನ್ ದ ಪ್ರಾಡಕ್ಟ್ ಆಫ್ ದೇರ್ ಮೀನ್ಸ್ ಅಂದರೆ ಇದು ಮೀನ್ಸ್ ಅಂದರೆ ಒಳಗಡೆ ಏನು ಮಧ್ಯಪದ, ಇದು ಸೆಕೆಂಡ್ ಟರ್ಮ್ ಇಂಟು ಥರ್ಡ್ ಟರ್ಮ್ ಮೀನ್ ಆಯಿತು. ಎಕ್ಸ್ಟ್ರೀಮ್ಸ್ ಅಂದರೆ ಔಟ್ಸೈಡ್, ಈ ಫಸ್ಟ್ ಟರ್ಮ್ ಆ್ಯಂಡ್ ಫೋರ್ತ್ ಟರ್ಮ್ ಎಷ್ಟು 15:7. ಇದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು, ಜಾಸ್ತಿ ಕ್ಲಾಸ್ ಮಾಡಿದ್ವಿ ಅಂತ ಅನಿಸುತ್ತೆ. ಸೊ ಸೆಕೆಂಡ್ ಟರ್ಮ್ ಏನಿದೆ, a minus d into a plus d divided by ಫಸ್ಟ್ ಟರ್ಮ್ a minus 3d a plus 3d is equal to 15/7. ಇದನ್ನ a minus d into a plus d ಅಂದರೆ a square minus d square a square minus 3d whole square is equal to 15/7. ಸೊ ಇದನ್ನು ಹೆಂಗೆ ಬರೆದ್ವಿ, a square minus b ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಷ್ಟೇ. ಇಲ್ಲಿ ಏನಾಯಿತು, a square minus d square divided by a square minus 3d whole square is equal to 15/7. ನೋಡಲ್ಲಿ a square minus d square a square minus 3d whole square ಅಂದರೆ 9d square is equal to 15/7. a ಎಷ್ಟು ಬಂತು, 24 whole square minus d square 24 whole square minus 9d square is equal to 15/7. 24 whole square ಅಂದರೆ 576 minus d square 576 minus 9d square is equal to 15/7. ಈಗ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 7 into 576 minus d square is equal to 15 into 576 minus 9d square. ನೋಡ 7 6 42 4 7 7 49 plus 4 53 5 7 5 49 53 5 7 5 35 plus 4 5 40 40 40,032 minus 7 into d square is 7d square minus 576 into 15 ಅಂದರೆ 8640 minus 59 135 d square. 576 into 15 6 5 33 7 5 35 plus 3 38 3 5 5 25 28. Next 6 7 5 0 4 1 8 plus 8 16 carry 1 8 6 40 ಸರಿ ಇದೆ ನೋಡಿ. ಹೀಗೇನು ಮಾಡಬೇಕು, ಒಂದು ಸೈಡ್ಗೆ ಹಾಕೊಳ್ಳಿ 135d ಸ್ಕ್ವೇರ್ ಈ ಕಡೆ ಬರಲಿ minus 7d ಸ್ಕ್ವೇರ್ ಇದು 8640 ಈ ಕಡೆ ಬಂದರೆ 4032
ಇಲ್ಲಿ 0 ಇದೆ, 0 ಇಂದ 2 ಹೋಗಲ್ಲ ಅಂದರೆ 8 ಇದು ತೊಗೊಂಡ್ರೆ 3 - 3 0 6 ಇದೇನು 4 135 d ಸ್ಕ್ವೇರ್ ಅಂದರೆ 128 d ಸ್ಕ್ವೇರ್ ಇಸ್ ಈಕ್ವಲ್ ಟು 4608 d square is equal to 4608 divided by 128. So first 8 in the mana 8 ones are 8 remaining 4 48 8 48 ಅಂದರೆ 8 6 48 ಇಲ್ಲಿ 8 5 40 remaining ಎಷ್ಟು 6 60 8 7 56 4 48 8 8 sorry 8 6 48 next 16 1 16 16 3 48 remaining ಎಷ್ಟು 7 plus 2 9 96 ಆಯಿತು 16 6 96 so d square is equal to 36 d is equal to square root of 36 d value is 36 month sorry d value 36 ಅಲ್ಲ 6 so d value is 6 ಬಂತು ಸೊ ಅದನ್ನು ಎತ್ಕೊಂಡು ಹೋಗಿ ಎಷ್ಟು a ಬಂತು 24 ಬಂತು a equal to 24 ಬಂತು d equal to ಎಷ್ಟು ಬಂತು 6 ಬಂತು ಸೊ ಫಸ್ಟ್ ಟರ್ಮ್ ಏನು a minus 3d a ಎಷ್ಟು 24 minus 3 into d ಎಷ್ಟು 6 24 minus 3 6 18 24 minus 8 ಅಂದರೆ 6 ಬಂತು ಸೆಕೆಂಡ್ ಟರ್ಮ್ ಏನು a minus d a ಎಷ್ಟು 24 minus 6 ಅಂದರೆ ಎಷ್ಟು ಬಂತು 18 ಬಂತು ನೆಕ್ಸ್ಟು a plus d 24 plus 6 24 plus 6 ಅಂದರೆ 30 ನೆಕ್ಸ್ಟ್ a plus 3d a 24 plus 3 into d 18 24 plus 18 3 18 ಅಂತ ಹಾಕಿದೆ ನೋಡಿ 6 ಹಾಕಬೇಕು plus 3 into d ಎಷ್ಟು 6 24 plus 3 6 18 ಅಂದರೆ 8 plus 6 is 8 plus 4 is 2 carry 1 2 plus 2 1 plus 1 is 42 ಇಲ್ಲಿ ನೋಡ್ರಿ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 96 ಬರಬೇಕು ನೋಡಿ 18 30 42 ನೆಕ್ಸ್ಟ್ 6 8 8 16 carry 1 4 3 7 8 9 ಸೊ 96 ಸರಿ ಇದೆ ಸೊ ಇಲ್ಲಿಗೆ ಏನಾಯಿತು ಅರ್ಥಮೆಟಿಕ್ ಸಮ್ ಪ್ರಾಬ್ಲಮ್ಸು ಮುಗೀತು ಸೊ ಮುಂದಿನ ತರಗತಿಯಲ್ಲಿ ನಾವು HP ಬಗ್ಗೆ ತಿಳ್ಕೊಳ್ಳೋಣ ಹಾರ್ಮೋನಿಕ್ ಮೋಷನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು